ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತು ನಾವು ಬೆಟ್ಟದ ಮೇಲೆ ಇರುವಂಥ ಶ್ರೀ ಸಿಡ್ಲು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಸೊ ಈ ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು ಮತ್ತು ಈ ದೇವಸ್ಥಾನದ ಹಿಸ್ಟ್ರಿ ಏನು ಅಂತ ನಾವು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ಹೇಳಿಕೊಡ್ತೇನೆ. ಸೊ ಕೊನೆಯವರೆಗೂ ಈ ವಿಡಿಯೋ ನೋಡಿ. ಖುಷಿ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಶೇರ್ ಮಾಡಿ, ಹಾಗೆ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಾವು ಕುಶಾಲನಗರ ಹೋಗಬೇಕು. ಸೊ ಶುಂಠಿಕೊಪ್ಪದಿಂದ ನಾವು ಕುಶಾಲನಗರ ಹೋಗ್ತಾ ಇದ್ದೇವೆ ಆ್ಯಂಡ್ ಅಲ್ಲಿಂದ 20 ಕಿಲೋಮೀಟರ್ ಇದೆ. ಸೊ ಅಲ್ಲಿಂದ ಆಚೆ ಹೇಗೆ ಹೋಗಬೇಕು ಅಂತ ನಾನು ಮುಂದೆ ಹೇಳ್ತೇನೆ. ಸೊ ಇವಾಗ ನಾವು ಕುಶಾಲನಗರ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ನಾವು ಮೈಸೂರು ರೋಡಲ್ಲಿ ಹೋಗಬೇಕು. ಇಲ್ಲಿ ನೋಡಿ, ಭಾರತ್ ಮಾತಾ ಸ್ಕೂಲ್ ಇದೆ. ಸೊ ಈ ಸ್ಕೂಲ್ ಆಪೋಸಿಟ್ಲಿ ಒಂದು ರೋಡ್ ಹೋಗುತ್ತೆ ಲೆಫ್ಟ್ ಸೈಡಿಗೆ. ಸೊ ಆ ರೋಡಲ್ಲಾಗಿ ಹೋಗಬೇಕು. ಸೊ ಇಲ್ಲಿಂದ ಆಲ್ಮೋಸ್ಟ್ 15 ಕಿಲೋಮೀಟರ್ ಇದೆ. ನೋಡಿ, ನಿಮಗೆ ದೂರದಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಅದೇ ಬೆಟ್ಟಕ್ಕೆ ನಾವೀಗ ಹೋಗ್ತಾ ಇರೋದು. ಸೊ ಸ್ವಲ್ಪ ಇನ್ನು ಮುಂದೆ ಹೋದರೆ ನಿಮಗೆ ಕ್ಲಿಯರಾಗಿ ಕಾಣುತ್ತೆ. ಇವಾಗ ನೋಡಿ, ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ ಅಲ್ಲಿಗೆ ಇನ್ನೂ ತುಂಬ ದೂರ ಇದೆ, ಮತ್ತು ಬೆಟ್ಟದಪುರ ಟೌನ್ ಇದೆಯಲ್ಲ, ಅದನ್ನ ದಾಟ್ಕೊಂಡು ಮುಂದೆ ಹೋಗಬೇಕು. ಇವಾಗ ನಾವು ಬೆಟ್ಟದಪುರ ಟೌನಿಗೆ ರೀಚ್ ಆಗಿದ್ದೀವಿ. ಸೊ ಟೌನಲ್ಲಿ ಜಂಕ್ಷನ್ ಇದೆ. ಸೊ ಆ ಜಂಕ್ಷನಿಂದ ರೈಟಿಗೆ ಹೋಗಬೇಕು. ಆಲ್ಮೋಸ್ಟ್ ನಾವು ಬೆಟ್ಟದ ಹತ್ರ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ನೀವು ನೋಡ್ಬೋದು ವ್ಯೂ ಹೇಗೆ ಕಾಣ್ತಾ ಇದೆ ಅಂತ. ನಾವು ಫೈನಲಿ ಬೆಟ್ಟದ ಕೆಳಗೆ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ ಬೆಟ್ಟದ ಮೇಲೆ ಹೋಗಬೇಕು. 3500 ಮೆಟ್ಲಿದೆ. ಸೊ ಮೇಲೆ ಹೋಗುವಾಗ ನಮ್ಮ ಹೆಣ ಬೀಳೋದಂತೂ ಫಿಕ್ಸು. ಬಟ್ ಆದರೂ ಬಿಡಲ್ಲ, ಹತ್ತೀವಿ. ಸೊ ನಿಮಗೆ ಟೆಂಪಲ್ ತೋರಿಸ್ತೀವಿ. ಸೊ ಬನ್ನಿ ಹೋಗೋಣ. ಜೈ ಬಜರಂಗಿ. ಹೆಂಗುಂಟು ಫೀಲ್? ಹೇಳ ಹೆಂಗುಂಟು ಫೀಲ್ ಅಂತ ಹೇಳು. ಇಲ್ಲಿ ನೋಡು, ಹೇಳು ಹೆಂಗುಂಟು. ಇನ್ನು 20% ಹತ್ತಿಲ್ಲ. ಇವಾಗಲೇ ಬೆವರು ಕಿತ್ಕೊಂಡು ಬರ್ತಾ ಇದೆ. ಸೊ ಇನ್ನು ಮೇಲೆ ಹತ್ತೀವಿ ಅನ್ನೋದೇ ನಮಗೆ ಡೌಟ್ ಆಗಿದೆ. ದಯವಿಟ್ಟು ವಯಸ್ಸಾದವರು ಮತ್ತು ತುಂಬ ವೀಕ್ ಇರೋರು ದಯವಿಟ್ಟು ಬೆಟ್ಟ ಹತ್ತಕ್ಕೆ ಹೋಗಬೇಡಿ. ಯಾಕಂದರೆ ತುಂಬ ರಿಸ್ಕ್ ಇದೆ. ಬಟ್ ನಿಮಗೆ ದೇವಸ್ಥಾನ ನೋಡಬೇಕು ಅಂತಲೇ ಆಸೆ ಇದ್ದರೆ ದಯವಿಟ್ಟು ನಿಮ್ಮ ಓನ್ ರಿಸ್ಕಲ್ಲಿ ಹತ್ತಿ. ಫೈನಲಿ ಬೆಟ್ಟದ ಮೇಲೆ ಬಂದಿದ್ದೀವಿ. ಬಟ್ ಅಷ್ಟು ರಿಸ್ಕ್ ತಗೊಂಡು ಮೇಲೆ ಬಂದಿದ್ದಕ್ಕೂ ನಮಗೆ ಲಾಸ್ ಆಗಿಲ್ಲ. ಯಾಕಂದರೆ ಈ ಪ್ಲೇಸ್ ನೋಡೋಕ್ಕೆ ಅಷ್ಟು ಸೂಪರ್ ಆಗಿದೆ. ಅದು ಅಲ್ಲದೆ ಇಲ್ಲಿ ನಿಂತು ನೋಡಿದರೆ ನಿಮಗೆ ಎಷ್ಟೋ ದೂರದವರೆಗೆ ಪ್ಲೇಸ್ಗಳು ಕಾಣುತ್ತೆ. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು.
ಇನ್ನು ಈ ದೇವಸ್ಥಾನ ವಿಚಾರಕ್ಕೆ ಬಂದರೆ ಇಲ್ಲಿ ಸಿಡ್ಲು ಮಲ್ಲಿಕಾರ್ಜುನ ದೇವರನ್ನ ಪೂಜೆ ಮಾಡ್ತಾರೆ. ಸೊ ಈ ದೇವರಿಗೆ ಹೆಸರು ಬರೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಈ ದೇವರ ಮೂರ್ತಿಗೆ ಪ್ರತಿ ವರ್ಷ ದೀಪಾವಳಿ ಟೈಮಲ್ಲಿ ಸಿಡ್ಲು ಬಡಿದು ಅದು ಬ್ರೈಟಾಗಿ ಕಾಣುತ್ತಂತೆ. ಸೊ ಅದಕ್ಕಾಗಿ ಈ ದೇವರಿಗೆ ಸಿಡ್ಲು ಮಲ್ಲಿಕಾರ್ಜುನ ದೇವರು ಅಂತ ಕರೀತಾರೆ. ಇನ್ನು ಈ ದೇವಸ್ಥಾನನ ಚೋಳರು ನಿರ್ಮಾಣ ಮಾಡಿದ್ದಾರೆ ಅನ್ನೋ ಇತಿಹಾಸ ಇದೆ. ಅದೇ ರೀತಿ ಸುಮಾರು 600 ವರ್ಷಗಳ ಹಿಂದೆ ತಮಿಳುನಾಡಿನಿಂದ ಸಂಕೇತಿ ಎಂಬ ಜನಾಂಗದವರು ಬಂದು ಇಲ್ಲಿ ವಾಸ ಮಾಡ್ತಿದ್ರು ಅನ್ನೋ ಒಂದು ನಂಬಿಕೆ ಇದೆ. ಸಂಪೂರ್ಣ ಕಲ್ಲಿಂದ ನಿರ್ಮಾಣ ಆಗಿದೆ ಈ ದೇವಸ್ಥಾನ. ಅದೇ ರೀತಿ ಪ್ರತಿ ವರ್ಷ ದೀಪಾವಳಿ ಟೈಮಲ್ಲಿ ಇಲ್ಲಿ ದೊಡ್ಡ ಜಾತ್ರೆ ಕೂಡ ಆಗುತ್ತೆ. ಸೊ ಆ ಜಾತ್ರೆಗೆ ಲಕ್ಷಾಂತರ ಜನ ವಿಸಿಟ್ ಕೂಡ ಮಾಡ್ತಾರೆ. ಇನ್ನು ಇಲ್ಲಿ ಕಾಣ್ತಿರುವಂಥ ದೊಡ್ಡ ತಾಮ್ರದ ಪಾತ್ರೆಯಲ್ಲಿ ಮೊದಲು ಇಲ್ಲಿ ಬರುವಂಥ ಜನರಿಗೆ ಅಡುಗೆ ಮಾಡಿ ಊಟ ಬಡಿಸ್ತಿದ್ರಂತೆ. ದೇವಸ್ಥಾನದ ಒಳಗೆ ಸಂಪೂರ್ಣ ಹಾಳಾಗಿಬಿಟ್ಟಿದೆ. ಸೊ ಇದರ ಡೆವಲಪ್ಮೆಂಟ್ ಕಾರ್ಯ ಇನ್ನೂ ಆಗಬೇಕಾಗಿದೆ. ಸೊ ದಯವಿಟ್ಟು ಇಲ್ಲಿ ಲೋಕಲ್ ಜನರು ಸರ್ಕಾರಕ್ಕೆ ಪತ್ರ ಬರೆದು ಇದರ ಡೆವಲಪ್ಮೆಂಟ್ಗೆ ಏನಾದರೂ ವ್ಯವಸ್ಥೆ ಮಾಡಬೇಕಾಗಿ ನನ್ನದೊಂದು ಸಣ್ಣ ಮನವಿ ಇದೆ. ಸೊ ಇದಾಗಿತ್ತು ಈ ದೇವಸ್ಥಾನದ ಕಂಪ್ಲೀಟ್ ವಿಡಿಯೋ. ಸೊ ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಮರೆಯದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.